ರಂಗೇರಿದೆ ಬಾಗಲಕೋಟೆ ಉಪಚುನಾವಣಾ ಅಖಾಡ ಕೊನೆಗೂ ಅಳೆದು ತೂಗಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ದಿವಂಗತ ಮೇಟಿಯವರ ಎರಡನೇ ಪುತ್ರ ಉಮೇಶ್ ಮೇಟಿಗೆ ಒಲಿದಂತಹ ಟಿಕೆಟ್. ಮೇಟಿ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಪಟ್ಟು ಕೂಡ ಹಿಡಿದಿದ್ರು. ಕೊನೆಗೂ ಸಕ್ಸಸ್ ಸಿಕ್ಕಿದೆ. ಮೇಟಿ ಕುಟುಂಬದ ಇನ್ನೊಬ್ಬರ ಹಸ್ತಕ್ಷೇಪಕ್ಕೆ ಬಿದ್ದಂತಹ ಬ್ರೇಕ್. ಉಮೇಶ್ ಮೇಟಿ ಬೆಂಬಲಕ್ಕೆ ನಿಂತಹ ಮಹಾದೇವಿ ಮೇಟಿ ಸಹೋದರ ಉಮೇಶ್ ಮನೆಗೆ ಆಗಮಿಸಿದಂತಹ ಮಹಾದೇವಿ ಕೊನೆಗೂ ಕೂಡ ಅವರ ಪರವಾಗಿ ನಿಂತುಕೊಂಡಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಸಿಗ್ತಾ ಇದ್ದಂತೆ ಮಹಾದೇವಿ ಆಗಮಿಸಿದ್ದಾರೆ. ನವನಗರದ ಸೆಕ್ಟರ್ 53ರಲ್ಲಿ ಇರುವಂತಹ ಉಮೇಶ್ ಮೇಟಿ ಮನೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಒಬ್ಬಂಟಿಯಾದ್ರ ಮೇಟಿ ಅವರ ಹಿರಿಯ ಸುಪುತ್ರ ಮಲ್ಲಿಕಾರ್ಜುನ ಮೇಟಿ ಕಾಂಗ್ರೆಸ್ ಕಚೇರಿಯಲ್ಲಿ ಒಬ್ಬರೇ ನಿಂತಹ ಮಲ್ಲಿಕಾರ್ಜುನ ಮೇಟಿ ಬೇಜಾರಾಗಿರಬಹುದಾ? ಮೊದಲೇ ಹೇಳ್ತಾ ಇದ್ರು, ನಮ್ಮಿಬ್ಬರಲ್ಲಿ ಅಣ್ಣ ತಮ್ಮನಿಗೆ ಯಾರಿಗೆ ಸಿಕ್ಕಿದ್ರು ಸಹ ಬಹಳ ಸಂತೋಷವಾಗುತ್ತೆ, ಜನಸೇವೆಯನ್ನ ಮಾಡ್ಕೊಂಡು ಹೋಗ್ತೀವಿ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಮಹಾದೇವಿ ಅವರಿಗೆ ಬಹಳ ಆಗುತ್ತೆ ಅಂತೇಳಿ ಅಂದುಕೊಂಡಿದ್ವಿ. ಆದ್ರೆ ಆಗಿರಬಹುದು, ಬಟ್ ಅವ್ರು ತೋರಿಸ್ಕೊಳ್ತಾ ಇಲ್ಲ. ಮೊದಲು ಅವರೇ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು, ಇಲ್ಲ ನನಗೆ ಕೊಡಬೇಕು ಅಂತ ಹೇಳಿ. ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಈಗ ನೋಡಿದ್ರೆ ಅವರಿಗೂ ಸಹ ಬೇಜಾರು ಆಗಿರಬಹುದು. ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಎಂದ್ರು ಅಸಮಾಧಾನ ಇರಬಹುದಾ ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಸಿಗದಂತೆ ಪಟ್ಟನ್ನು ಸಹ ಹಿಡಿದಿದ್ದಂತಹ ಮಹಾದೇವಿ ಮೇಟಿ ಸಿಎಂ ಮುಂದೆ ಹಠ ಸಾಧಿಸಿದ್ರ. ಹಾಗಾದ್ರೆ ಮಹಾದೇವಿ ಮೇಟಿ ಹಾಗಾದ್ರೆ ಬಾಗಲಕೋಟೆಯಲ್ಲಿ ಉಮೇಶ್ ಬೆಂಬಲಕ್ಕೆ ನಿಂತಹ ಮಹಾದೇವಿ ಅವರಲ್ಲೇ ಈಗಲೂ ಸಹ ಬಿರುಕು ಕಾಣಿಸ್ತಾ ಇದೆ. ನವನಗರದ ಸೆಕ್ಟರ್ 53ರಲ್ಲಿ ಇರುವಂತಹ ಉಮೇಶ್ ಮೇಟಿ ಮನೆಗೆ ಆಗಮಿಸಿದಂತಹ ಮಹಾದೇವಿ ಮೇಟಿ ನಿರೀಕ್ಷೆಯಂತೆ ಬಾಗಲಕೋಟೆ ಕ್ಷೇತ್ರಕ್ಕೆ ಮೇಟಿ ಪುತ್ರ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣವನ್ನೇ ಸೀಮಿತವಾಗಿ ನೋಡೋದಾದ್ರೆ ಜೊತೆಗೆ ನಾವು ದಾವಣಗೆರೆ ದಕ್ಷಿಣವನ್ನೇ ಸೀಮಿತವಾಗಿ ನೋಡೋದು